This is your Pawan Ji. I am from PS Academy YT. I am going to teach KSET 2025 Life Sciences Jiva Vijnanagalu. KSET 2025 li there are two papers, namely paper 1 and paper 2. Paper 1 consists of 50 questions. Each question carries 2 marks, that is 100 marks. Paper 2 consists of 100 questions. Each question carries 2 marks. So total marks is 200 marks. 100 plus 200, 300 marks. 50 plus 100 questions is equal to 150 questions. ಈಗ ನಾವು ಪೇಪರ್ ಅನ್ನ ಫೋಕಸ್ ಮಾಡಲ್ಲ. ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ದ ಲೈಫ್ ಸೈನ್ಸಸ್. ಲೈಫ್ ಸೈನ್ಸಸ್ ಅಲ್ಲಿ ಆಸ್ ಐ ಸೆಡ್ ದೇರ್ ಆರ್ 100 ಕ್ವಶನ್ಸ್. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ ಯು ಹ್ಯಾವ್ ಟು ಸ್ಕೋರ್ 140 ಪ್ಲಸ್ ಆರ್ 130 ಪ್ಲಸ್ ಇನ್ ದ ಲೈಫ್ ಸೈನ್ಸ್. ರೀ 130 ಪ್ಲಸ್ ತಗೊಳ್ಳೋದು ಇಟ್ ಈಸ್ ವೆರಿ ಈಸಿ ಟಾಸ್ಕ್. ಯಾಕೆಂದ್ರೆ ನಾನು ಲಾಸ್ಟ್ ಟೈಮ್ ಜನರಲ್ ಮೆರಿಟ್ ಅಲ್ಲೇ ಕ್ವಾಲಿಫೈ ಆಗಿದ್ದು. ಈ 130 ಪ್ಲಸ್ ನ ಸ್ಕೋರ್ ಮಾಡೋದು ಏನು ಅಂದ್ರೆ ಈ ಚಾಪ್ಟರ್ಸ್ ನ ಏನಿದೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಓದ್ಕೊಂಡ್ರೆ ಸಾಕು. ಯು ಕ್ಯಾನ್ ಆರಾಮ್ಸೆ ಈಸಿಲಿ ಸ್ಕೋರ್ 130 ಪ್ಲಸ್. ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ದೆ ಅಂದ್ರೆ 140 ಪ್ಲಸ್ ತೆಗಿಯೋದು ನಿಮಗೆ ಮ್ಯಾಟ್ರೇ ಆಗಲ್ಲ. ಇಟ್ ಈಸ್ ವೆರಿ ಈಸಿ, ಏನ್ ಅಂತ ಕ್ಲಿಷ್ಟವಾಗಿರಲ್ಲ. ಸೊ ನಾನೀಗ ಕೆಲವು ಚಾಪ್ಟರ್ಸ್ ನ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ದಿಸ್ ಈಸ್ ಚಾಪ್ಟರ್ಸ್ ವಿಚ್ ಆರ್ ಪ್ರಿಸ್ಕ್ರೈಬ್ಡ್ ಬೈ KEA. ಮೊದಲು ಮೈಸೂರು ಯೂನಿವರ್ಸಿಟಿ ನಡೆಸ್ತಿತ್ತು. ಸೊ ನೌ KEA is took under the KSET which is now going on. ಸೊ ಈ KEA ಮಾಡೋ ಕ್ವಶನ್ ಅಂದ್ರೆ ಪ್ರಿಸ್ಕ್ರೈಬ್ ಮಾಡಿರೋ ಸಿಲೆಬಸ್ ಅಲ್ಲಿ there are 13 chapters. You want to download these 13 chapters andre I have given the link in the description box. You want to download means please check in the description. So there are 13 chapters. Molecules and their interaction relevant to biology. ಇದು ಬಯೋಕೆಮಿಸ್ಟ್ರಿ ಟಾಪಿಕ್. ಇಲ್ಲಿ ಸಮಸ್ಯೆ ಏನು ಗೊತ್ತಾ, ಈಗ ನಾವು ಲೈಫ್ ಸೈನ್ಸ್ ಅಂದ್ರೆ ಈಗ ಎಲ್ಲಾ ಸ್ಟೂಡೆಂಟ್ಸ್ ಇರ್ತೀವಿ. ಫ್ರಮ್ ಬಾಟ್ನಿ ಬ್ಯಾಕ್ ಗ್ರೌಂಡ್, ಬಯೋಟೆಕ್ನಾಲಜಿ ಬ್ಯಾಕ್ ಗ್ರೌಂಡ್, ಬಯೋಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್, ಜುವಾಲಜಿ ಬ್ಯಾಕ್ ಗ್ರೌಂಡ್, ಜೆನೆಟಿಕ್ಸ್ ಬ್ಯಾಕ್ ಗ್ರೌಂಡ್, ಮಾಲಿಕ್ಯುಲರ್ ಬಯಾಲಜಿ, ಹಿಂಗೆ ಎಲ್ಲಾ ಸಬ್ಜೆಕ್ಟರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀವಿ. ಬಟ್ ಏನಾಗುತ್ತೆ, ನಮ್ದು ಬಾಟ್ನಿ ಆದ್ರೆ ಸಿಸ್ಟಮ್ ಫಿಸಿಯಾಲಜಿ ಪ್ಲಾಂಟ್ ನ ನಮ್ಗೆ ಈಸಿ, ಇವೆಲ್ಲ ಕಷ್ಟ ಅನ್ಕೊಂಡ್ಬಿಡ್ತೀವಿ. ನೋ, ಯಾಕೆಂದ್ರೆ BSc ನಾವು ಎಲ್ಲಾ ಬೇಸಿಕ್ ಕಾನ್ಸೆಪ್ಟ್ಸ್ ಕವರ್ ಮಾಡಿರ್ತೀವಿ. ಆಮೇಲೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಬಂದ್ರು ಕೂಡ ಎಲ್ಲಾ ಗ್ಲಿಮ್ಸ್ ಕೂಡ ಅಟ್ಲೀಸ್ಟ್ ಕವರ್ ಮಾಡಿರ್ತೀವಿ. ಈಗ ಬಯೋಕೆಮಿಸ್ಟ್ರಿ ಟಾಪಿಕ್, ನೀವು ಬಯೋಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಆಗಿಲ್ಲ ಅಂದ್ರೆ ಡೋಂಟ್ ವಾಂಟ್ ಟು ಸ್ಟಡಿ, ಯು ಕ್ಯಾನ್ ಸ್ಕಿಪ್ ಇಟ್. ನಿಮಗೆ ಯಾವ್ದು ಫೌಂಡೇಶನ್ ಚೆನ್ನಾಗಿದೆ, ನೀವು ಜುವಾಲಜಿ ಚೆನ್ನಾಗಿದ್ದೀರಾ, ಇಲ್ಲ ಬಾಟ್ನಿ ಚೆನ್ನಾಗಿದ್ದೀರಾ, ಮಾಲಿಕ್ಯುಲರ್ ಬಯಾಲಜಿ ಚೆನ್ನಾಗಿದ್ದೀರಾ, ಯು ಹ್ಯಾವ್ ಟು ಫೋಕಸ್ ಆನ್ ದಟ್. ಸೊ ಇಟ್ ಕ್ಯಾನ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್. ದೆನ್ ಯು ಹ್ಯಾವ್ ಟು ರೀಡ್ ದ ಅನದರ್ ಚಾಪ್ಟರ್ಸ್. ನೋಡಿ, ಈಗ ಯಾವತ್ತು ನಾವು ಟೀಚಿಂಗ್ ನ ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಮಾಡ್ತೀವಿ, ಅಂದ್ರೆ ನಾವು ತಿಳ್ಕೊಳ್ಳೋದು ಕೂಡ ಸಿಂಪಲ್ ಟು ಕಾಂಪ್ಲೆಕ್ಸ್, ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಈ ರೀತಿನೇ ಓದ್ತಾ ಹೋಗ್ಬೇಕು. ಫಸ್ಟ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ನ ಓದ್ಕೊಂಡು ಹೋದ್ರೆ ನಮಗೆ ಅದು ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಟು ರೀಡ್ ಫ್ರಮ್ ದ ಸಿಂಪಲ್ ಲೆವೆಲ್. ಈ ಬೇಸಿಕ್ ಫೌಂಡೇಶನ್ ನಮ್ಗೆ ಯಾವ್ದು ಸ್ಟ್ರಾಂಗ್ ಇರ್ತೀವೋ ಇದನ್ನ ಓದಿದ್ರೆ ನನ್ನ ಪ್ರಕಾರ ಇವೆಲ್ಲ ಏನ್ ಡಿಫಿಕಲ್ಟ್ ಆಗಲ್ಲ. ಸೊ ನಿಮ್ಗೆ ಯಾವ್ದು ಎನರ್ಜಿ ಬೂಸ್ಟ್ ಅಪ್ ಮಾಡುತ್ತೋ ಸ್ಟಾರ್ಟ್ ಫ್ರಮ್ ದಟ್ ಚಾಪ್ಟರ್ ಅಂಡ್ ಗೋ ಟು ನೆಕ್ಸ್ಟ್ ಲೆವೆಲ್, ದಟ್ ಇಸ್ ಟಫ್. ಇನ್ಕ್ರೀಸಿಂಗ್ ಲೆವೆಲ್ ಆಫ್ ದ ಟಫ್ನೆಸ್ ನೀವು ಹೋಗ್ತಾ 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 ಏನಾಗುತ್ತೆ, ಇನ್ನು ಓದೋಣ ಅನ್ಸುತ್ತೆ. ಸೊ ಆರಾಮ್ಸೆ ಯು ಕ್ಯಾನ್ ಸ್ಕೋರ್ 140 ಪ್ಲಸ್, ಅಟ್ಲೀಸ್ಟ್ 130 ಪ್ಲಸ್ ಆರಾಮ ಸ್ಕೋರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಕೆಲವು ಟಾಪಿಕ್ಸ್ ನ ಲಿಸ್ಟ್ ಔಟ್ ಮಾಡ್ತೀನಿ. ಯು ಹ್ಯಾವ್ ಟು ರೀಡ್ ದಟ್ ಟಾಪಿಕ್ಸ್ so you can score 140 plus. See, there are 13 chapters. First chapter is molecules and their interaction relevant to biology. Second chapter, cellular organization. Third, fundamental process. Fourth, cell communication and cell signaling. Fifth, developmental biology. System physiology, that is plant. System physiology, that is animal. Inheritance biology.
diversity of life forms, ecological principles, evolution and behavior, applied biology, methods in ಸಾರಿ ಇಲ್ಲಿ ಮಿಸ್ ಆಗಿದೆ ಬಯಾಲಜಿ, ಮೆಥಡ್ಸ್ ಇನ್ ಬಯಾಲಜಿ. ಇಷ್ಟು ಚಾಪ್ಟರ್ ಅಲ್ಲಿ ಎಲ್ಲಾನು ಓದ್ಬೇಕು ಅಂತ ಇಲ್ಲ. ಐ ವಿಲ್ ಲಿಸ್ಟ್ ಔಟ್. ನಾನು ಐ ಹ್ಯಾವ್ ರೆಫರ್ಡ್ ಸೋ ಮೆನಿ ಕ್ವಶನ್ ಪೇಪರ್ಸ್. ನನಗೆ ಎಷ್ಟಾಗುತ್ತೋ ಅಷ್ಟನ್ನ ರೆಫರ್ ಮಾಡಿದ್ದೀನಿ. ಅದರಲ್ಲಿ ಯಾವ ಕ್ವಶನ್ಸ್ ಬಂದಿದೆ, ಒಂದೊಂದು ಚಾಪ್ಟರ್ ಅಲ್ಲಿ ಅಟ್ಲೀಸ್ಟ್ 6 to 8 ಕ್ವಶನ್ಸ್ ಬಂದಿದೆ. ಈ 6 to 8 ಕ್ವಶನ್ಸ್ ಯಾವ ಕಾನ್ಸೆಪ್ಟ್ ಓದ್ಬೇಕು, ಇದಕ್ಕೆಲ್ಲ ಆನ್ಸರ್ಸ್ನ ಐ ವಿಲ್ ಗಿವ್ ಇನ್ ದ ನೆಕ್ಸ್ಟ್ ವಿಡಿಯೋಸ್. ನೆಕ್ಸ್ಟ್ ಪಾರ್ಟ್ಸ್ ಏನು ಬರುತ್ತೋ ಅದರಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಿಫೋರ್ ದಟ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಟ್ PS Academy YT. If you have any doubt, comment in the comment section. Share, like and subscribe. ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಇನ್ನು ಮುಂದೆ ಮುಂದೆ ವಿಡಿಯೋಸ್ನು ಜಾಸ್ತಿ ಮಾಡೋಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ರೀಇನ್ಫೋರ್ಸ್ ಆಗುತ್ತೆ. ಸೊ ಬಿಫೋರ್ seeing video, you have to subscribe, like, share and comment. Thank you.